ಹೇ ಸಂಜನಾ, ಏನೇ ಈ ನಾಟಕ ಎಲ್ಲ? ನಿಜ ನಿಜ ಅಂತೀಯಲ್ಲ, ಏನದು ಹೇಳು. ನಿಜ ಏನಂದ್ರೆ ಅದ್ಗೆ ಪ್ರೆಗ್ನೆಂಟೇ ಆಗಿರ್ಲಿಲ್ಲ. ಏನ್ ಹೇಳ್ತಾ ಇದೆಯಾ ಸಂಜನಾ? ಹೌದು ದೊಡ್ಡಮ್ಮ, ನಿಜ ಏನಂದ್ರೆ ಏನ್ ಮಾಡ್ತಿದ್ಯಾ ಸಂಜನಾ? ಸಂಜನಾ ಪ್ಲೀಸ್ ಸಂಜನಾ, ಬೇಡ, ಕೆಳಗಡೆ ಹೇಳಿ. ನನ್ಗೂ ಆಕಾಶ್ಗೂ ಇರೋ ಸಂಬಂಧ ನೀವೆಲ್ಲ ಮುಗಿದು ಹೋಗಿದೆ ಅನ್ಕೊಂಡಿದ್ದೀರಾ, ಆದ್ರೆ ಅವನಿಂದ ಈಗ ನಾನು ಪ್ರೆಗ್ನೆಂಟ್ ಅತ್ಗೆ. ಅವ್ರ ಹೊಟ್ಟೆಗೆ ಜೋರಾಗಿ ಏಟ್ ಬಿದ್ದಿದ್ರಿಂದ ಈಗ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಪೇಷಂಟ್ ನೇಮ್ ಹೇಳಿ. ಮದ್ವೆ ಆಗದಿರೋ ಹುಡುಗಿ, ಅವಳ ಭವಿಷ್ಯ ಹಾಳಾಗ್ಬಾರ್ದು. ಭಾಗ್ಯ. ಇದೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರಕ್ಕಾಗಲ್ಲ. ಈಗಲೇ ಹೋಗಿ ಅಣ್ಣಂಗೆ ಎಲ್ಲ ನಿಜ ಹೇಳ್ತೀನಿ. ನೀನ್ ನಿಜ ಹೇಳಿದ್ರೆ ನನ್ ಮೇಲಾಣೆ. ಇದೇನ್ ಹೇಳ್ತಿದ್ಯೆ? ಮಗಳು ಅನ್ನೋ ಅಧಿಕಾರದಲ್ಲಿ ಹೊಡಿಯಕ್ ಬರ್ತಾ ಇದ್ದೀರಾ. ಅದೇ ಮಗಳ ಮೇಲೆ ಯಾವತ್ತಾದ್ರೂ ಪ್ರೀತಿ ತೋರಿಸಿದ್ದೀರಾ? 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಜನ್ಮ ಕೊಟ್ಟಿದ್ದೀರಾ. ಆದ್ರೆ ಯಾವತ್ತಾದ್ರೂ ನನ್ನ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀರಾ? ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡಿದ್ದ ಅತ್ಗೆ. ನಾನು ಕಷ್ಟದಲ್ಲಿದ್ದಾಗ ಓಡ್ ಬಂದಿದ್ದು ಅತ್ಗೆ. ನಾನು ಸಾಯ್ಬೇಕು ಅನ್ಕೊಂಡಾಗ ನನ್ನನ್ನ ಕಾಪಾಡಿದ್ದು ಅತ್ಗೆ. ನನಗೋಸ್ಕರ, ಈ ಮನೆಗೋಸ್ಕರ, ಈ ಕುಟುಂಬದ ಗೌರವಗೋಸ್ಕರ ಇಷ್ಟು ಮಾಡಿದ ಅತ್ಗೆಗೆ ಏನ್ ಸಿಕ್ತು? ಎಲ್ರೂ ಇಲ್ದೇರೋ ಆರೋಪ ಹೊರಿಸಿದ್ರಿ. ಮಾಡ್ದಿರೋ ತಪ್ಪಗೆಲ್ಲ ಶಿಕ್ಷೆ ಕೊಟ್ರಿ. ಕೊನೆಗೆ ಈ ಮನೆಯಿಂದಾನೇ ಹೊರಗೆ ಹಾಕಿ ಅವ್ರನ್ನ ಬೀದಿಗೆ ತಂದು ನಿಲ್ಸಿದ್ರಿ. ಇದೇ ಅಲ್ವಾ ನೀವೆಲ್ರೂ ಸೇರ್ಕೊಂಡು ಅತ್ಗೆ ಕೊಟ್ಟಿದ್ ಮರ್ಯಾದೆ? ಆ ಸೀತಾ ಮಾತೆಗೂನು ಇಷ್ಟೆಲ್ಲ ಕಷ್ಟ ಇತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಭಾಗ್ಯ ಅತ್ಗೆಗ್ ಮಾತ್ರ ಜೀವನದಲ್ಲಿ ನೋಡಕ್ಕಾಗದೆ ಇರೋಷ್ಟು ಕಷ್ಟ ಎಲ್ಲ ಕೊಟ್ರಿ. ಇನ್ಮೇಲಾದ್ರೂ ನಾವೆಲ್ಲ ಮಾಡಿರೋ ತಪ್ಪಿಗೆ ಅವ್ರನ್ನ ಬಲಿಪಶು ಮಾಡ್ಬೇಡಿ. ಈಗ ಹೇಳು ಅರವಿಂದ,
ಮಿತ್ರ ಮಾಡಿದ್ದು ಸರಿ ಅಂತ್ಯಾ ತಪ್ಪು ಅಂತ್ಯಾ? ಈ ಮನೆಗ್ ಬೇಕಾಗಿರೋದು ಮರ್ಯಾದೆ ಕಾಪಾಡೋಂತ ಸೊಸೆನಾ, ಸೊಸೆ ಅನ್ನೋ ಮಾತಿಗೆ ಅಲಂಕಾರವಾಗಿರೋ ಸೊಸೆನಾ? ಭಾಗ್ಯನ ಕರ್ಕೊಂಡ್ ಬಂದು ಮಿತ್ರಂಗೆ ಮದುವೆ ಮಾಡ್ಕೊಟ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಇಷ್ಟು ನೋವನ್ನು ಅನುಭವಿಸಿದಾಳೆ, ಇಷ್ಟು ಅವಮಾನನ ತನ್ನ ಭುಜದ ಮೇಲೆ ಹೊತ್ತಿದ್ದಾಳೆ. ಕೊನೆಗೆ ತನ್ನ ಜೀವನಾನೇ ಬರೆದು ಕೊಡೋದಕ್ಕೂ ಸಿದ್ಧಳಾಗೋದ್ಲು. ಇಂಥ ಹುಡುಗಿ ಋಣನ ನಾವು ಏನು ಮಾಡಿದ್ರೆ ತೀರಿಸ್ಬೋದು ಹೇಳು? ಏನು ಮಾಡಿದ್ರೆ ಅವಳ ತ್ಯಾಗಕ್ಕೆ ಸಮನಾಗುತ್ತೆ ಹೇಳು? ಈಗಲಾದ್ರೂ ಅವಳ ಒಳ್ಳೆತನನ, ತ್ಯಾಗ ಗುಣನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಾವೇ ತಪ್ಪು ಮಾಡ್ದ ಹಾಗೆ. ನನ್ನ ಕ್ಷಮಿಸು ಭಾಗ್ಯ. ಅಯ್ಯೋ ಮಿತ್ರ ಅವ್ರೆ, ನೀವ್ ನನ್ನ ಕ್ಷಮೆ ಕೇಳೋದಂದ್ರೇನು? ಕೇಳ್ಬೇಕು ಭಾಗ್ಯ. ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿರೋ ಕ್ಷಣದಿಂದ ನಿನ್ನ ಕಾಪಾಡ್ಕೋಬೇಕಿತ್ತು. ನಿನಗೆ ಯಾವ ಥರ ಕಷ್ಟ ಬಂದ್ರೂ ನಾನು ಜೊತೆ ಇರಬೇಕಿತ್ತು. ಆದ್ರೆ ನಾನು ಅದ್ಯಾವುದನ್ನು ಮಾಡಲಿಲ್ಲ. ಸಾಲದು ಅಂತ ಎಲ್ಲರ ಜೊತೆ ಸೇರಿ ನಿನಗೆ ನೋವು ಕೊಟ್ಟೆ. ಇಷ್ಟು ತಪ್ಪು ಮಾಡಿದ್ದೀನಲ್ಲ, ಅದಕ್ಕೆ ಕ್ಷಮಿಸು ಅಂತ ಕೇಳಿದ್ದು. ನನ್ನ ಕ್ಷಮಿಸ್ತೀಯಾ? ಹೇಳು ಭಾಗ್ಯ, ನನ್ನ ಕ್ಷಮಿಸ್ತೀಯಾ? ಭಾಗ್ಯ ಅಂದ್ರೇನೆ ಕ್ಷಮೆ ಅನ್ನೋ ಗುಣಕ್ಕೆ ಪ್ರತೀಕ. ಆಕೆ ಮೌನನೇ ಹೇಳ್ತಾ ಇದೆ ಕ್ಷಮಿಸಿದ್ದೀನಿ ಅಂತ. ಚೆನ್ನಾಗಿದೆ ಮಿತ್ರ, ತುಂಬಾ ಚೆನ್ನಾಗಿದೆ. ಇಷ್ಟು ದಿನ ನನ್ನ ಪ್ರೀತಿ ಅನ್ನೋ ಭ್ರಮೆಲಿಟ್ಟು ಈಗ ಇವಳಿಗೆ ತಾಳಿ ಕಟ್ಟಿದೆ. ಇಷ್ಟು ದಿನ ನಾನ್ ನಿನ್ಗೋಸ್ಕರ ಕಾಯ್ತಿದ್ದೀನಿ ಅಂತ ಗೊತ್ತಿದ್ರು ಇವತ್ತು ನನಗೆ ಎಷ್ಟು ದೊಡ್ಡ ಅನ್ಯಾಯ ಮಾಡಿದೆ. ನಿನ್ ಜೊತೆಗೆ ನಿನ್ ಕುಟುಂಬ ಪೂರ್ತಿ ನನಗಿಷ್ಟು ದೊಡ್ಡ ಮೋಸ ಮಾಡ್ಬಿಡ್ತು. ನನ್ ಜೀವನನೇ ನಾಶ ಮಾಡ್ಬಿಟ್ರಿ. ಹೀಗೆಲ್ಲ ಆಗೋ ಕಾರಣ ಈ ಭಾಗ್ಯ. ಈ ಭಾಗ್ಯನ ನಾನು ಜೀವಂತವಾಗಿ ಬಿಡೋದಿಲ್ಲ. ನಿನ್ನ ಸಾಯಿಸ್ಬಿಡ್ತೀನಿ. ನಿನ್ಗಿನ್ನೂ ಬುದ್ಧಿ ಬರ್ಲಿಲ್ವಾ? ಬಿಡು ಮಾಮ್. ನಾನ್ ಹೇಳ್ತಾನೆ ಇದ್ದೆ ಮದ್ವೆ ಆಗಿರೋನ್ ಸವಾಸ ಬೇಡ, ಬಿಟ್ಬಿಡು ಅಂತ. ಮಿತ್ರನ್ ಪ್ರೀತಿ ಇದೆ, ಈ ಕುಟುಂಬದ ಸಪೋರ್ಟ್ ಇದೆ ಅಂತ ನನ್ ಬಾಯಿ ಮುಚ್ಚಿದ್ದೆ. ನೋಡ್ದ್ಯಲ್ಲ ಎಲ್ರೂ ಸೇರಿ ನಿನ್ಗೆ ಹೇಗ್ ಮೋಸ ಮಾಡ್ಬಿಟ್ರು ಅಂತ. ಪ್ರೀತಿ ಪ್ರೀತಿ ಅಂತ ಇಷ್ಟು ದಿನ ಒಂದ್ ಭ್ರಮೆಲೆ ಬದುಕಿದ್ಯಾ. ಇನ್ನಾದ್ರೂ ಸ್ವಲ್ಪ ಬುದ್ಧಿ ಕಲಿ, ಆಗ್ಲಾದ್ರೂ ನಿನ್ಗೆ ಅರ್ಥ ಆಗುತ್ತೆ. ಬಾ ಬಿಡು ಮಾಮ್, ಬಿಡು ನಡಿ, ಬಾಯಿ ಮುಚ್ಚಿಕೊಂಡು ನಡಿ, ನಡಿ, ಬಾಯಿ ಮುಚ್ಚಿಕೊಂಡು ನಡಿ ಅಂತ ಹೇಳಿದ್ನಲ್ಲ. ಲೀವ್ ಮೀ. ಬಾ, ಸಾಲ್ದ, ನಡಿ ಹೋಗೋಣ. ಮಾಮ್ ನೀನು ಅದಕ್ಕೆ ಒಂದಾಗಬೇಕು ಅಂತ ನಾವೆಲ್ಲ ಆಸೆ ಪಟ್ಟಿದ್ವಿ. ದೇವ್ರ ದಯೆಯಿಂದ ಅಂತೂ ಕೊನೆಗೆ ಹಾಗೇ ಆಯಿತು. ಅದಕ್ಕೆ ತುಂಬ ಒಳ್ಳೆಯವರು ಅಣ್ಣ. ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ಇಂಥ ಅತ್ತಿಗೆನ ಇನ್ನು ಮುಂದೆ ಯಾವತ್ತೂ ಕಳ್ಕೋಬೇಡ ಅಣ್ಣ.
ಇದು ಇದು ಕಣೋ ಪ್ರೀತಿಗೆ ಸಿಕ್ಕಂತ ಗೆಲುವು. ಒಂದು ಪವಿತ್ರವಾದ ಮದುವೆಗೆ ಸಿಕ್ಕಿರೋ ಗೌರವ, ಜೀವನ ಪೂರ್ತಿ ನೆನಪಲ್ಲಿಟ್ಕೊಳ್ಳೋ ಅಂತ ಸಿಹಿಯಾದ ನೆನಪುಗಳ ರೀತಿ ಇರಬೇಕು. ಮದುವೆಯಲ್ಲಿ ನಡೆಯುವಂತ ಎಲ್ಲಾ ಸಂಪ್ರದಾಯಗಳು ಮತ್ತೆ ನಿಮ್ಮ ನಡುವೆ ನಡಿಲೇಬೇಕು. ನಡೆಯೋ ವಿವೇಕ್. ಮಿತ್ರ, ಇಷ್ಟು ದಿನ ನಿಮ್ಮ ನಡುವೆ ಇದ್ದಂಥ ಕಷ್ಟಗಳು ಸಾಕು, ಕಣ್ಣೀರು ಸಾಕು. ಇನ್ನು ಮುಂದೆ ನಿಮ್ಮ ಮಧ್ಯೆ ಯಾವಾಗಲೂ ಇರಬೇಕಾಗಿರೋ ಸಂತೋಷ. ಅದಕ್ಕೆ ಇಲ್ಲಿಂದಾನೇ ನೇರವಾಗಿ ನಿಮ್ಮನ್ನು ಹನಿಮೂನ್ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಭಾಗ್ಯ ಜೊತೆ ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಮಾತ್ರ ನನಗೆ ಗೊತ್ತು. ಹಾಗೇನೆ ಮನಿಷಾನ ಪ್ರೀತಿಸ್ತಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಅವಳು 100 ಸಲ ಪ್ರೀತಿಸ್ತಿದ್ದೀವಿ ಅಂದಾಗ ನಾನು ಕೂಡ ಪ್ರೀತಿಸ್ದೆ ಅಂತ ಅನ್ಕೊಂಡೆ. ಆದ್ರೆ ಪ್ರೀತಿ ಅಂದ್ರೇನು ಅಂತ ಭಾಗ್ಯ ಜೊತೆ ಬದುಕಿರೋ ಇಷ್ಟು ದಿನದಲ್ಲೇ ನನಗೆ ಅರ್ಥ ಆಗಿದ್ದು. ಅದಕ್ಕೆ ಭಾಗ್ಯ ಜೊತೆನೇ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು. ಈ ನಿರ್ಧಾರ ಸರಿಯಾಗಿದೆ ಅಂತ ಯಾವತ್ತೋ ಒಂದಿನ ನಿಮಗೂ ಅನ್ಸುತ್ತೆ.
ಕೆಲವೊಂದು ಥಟ್ಟಂತ ನಡೆಯೋ ಘಟನೆಗಳನ್ನು ಜೀರ್ಣಿಸ್ಕೊಳ್ಳೋದು ಕೆಲವರಿಗೆ ಕಷ್ಟ ಆಗುತ್ತೆ ಮಿತ್ರ. ನಿಮ್ಮ ಅಮ್ಮನಿಗೂ ಕೂಡ 4 ದಿನ ಕಳೆದ್ರೆ ಈ ವಿಷಯಗಳನ್ನೆಲ್ಲ ಅಭ್ಯಾಸ ಮಾಡ್ಕೋತಾಳೆ. ಹಾ, ನೀವಿಬ್ರೂ ಈಗ ಹೊರಡಿ, ಟೈಮ್ ಆಗುತ್ತೆ. ಇದೇನ್ ತ್ರಿವಿಕ್ರಮ ಸರ್, ನಾನು ಕಾಲು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮದ್ವೆ ಹೆಣ್ಣು ಮದ್ವೆ ಗಣ್ಣು ಬದಲಾಯಿಸಿದ್ದೀರಾ? ಒಂದೇ ಸರಿ ಹನಿಮೂನ್ಗೂ ಕಳಿಸ್ತಾ ಇದ್ದೀರಾ? ಇದೆಲ್ಲ ದೀಕ್ಷಿತರು ಮಾಡಿದ್ದ ಮಾಯನಾ ಏನು? ದೀಕ್ಷಿತ್ರು ಅಂತ ಹೇಳಿದ್ರ? ದೀಕ್ಷಿತ್ರು ಬಂದಿದ್ದಾರಾ? ಹೌದು ದೊಡ್ಡಮ್ಮ, ಆಗ್ಲೇ ಅವರು ಒಳಗಡೆ ಬಂದಿದ್ದನ್ನ ನಾನು ನೋಡಿದೆ. ಹಾ ಸರಿ, ನಾವು ಕಾಯ್ತಾ ಇದ್ದೀವಿ. ಅರವಿಂದ್ ಅವ್ರು ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ, ಹೋಗಿ. ಹೌದು, ಯಾಕೆ ಇಷ್ಟು ತಡ ಮಾಡ್ತಿದ್ದೀರಾ? ಅವರು ದೀಕ್ಷಿತ್ರ ಥರನೇ ಇದ್ರು. ನಾನು ಬೇರೆ ಯಾರೋ ಅನ್ಕೊಂಡೆ. ಮೋಸ್ಟ್ಲಿ ಅವರೇ ಬಂದಿರಬೇಕು ಅನ್ಸುತ್ತೆ. ಹಾಗಾದ್ರೆ ಈಗ ಎಲ್ಲಿಗೆ ಹೋದ್ರು ಅವರು? ಇಲ್ಲೇ ಎಲ್ಲೋ ಇರ್ತಾರೆ, ಬನ್ನಿ ಹುಡ್ಕೋಣ. ದೊಡ್ಡಮ್ಮ, ದೀಕ್ಷಿತರು ಇಲ್ಲೇ ಇದ್ದಾರೆ, ಎಲ್ಲ ಬನ್ನಿ. ಅಯ್ಯೋ, ದೀಕ್ಷಿತ್ರನ್ನ ಯಾರು ಈ ತರ ಕಟ್ಟಾಕಿರೋದು? ಏನೋ ದೊಡ್ಡಮ್ಮ, ನಾನು ಬಂದು ನೋಡಿದಾಗ ಈ ಪರಿಸ್ಥಿತಿನಲ್ಲಿದ್ರು. ದೀಕ್ಷಿತ್ರೆ, ನೀವ್ ಯಾಕೆ ಎಲ್ಲಿದ್ದೀರಾ? ಅಷ್ಟಕ್ಕೂ ಇಲ್ಲಿ ಹೇಗ್ ಬಂದ್ರಿ? ಇಷ್ಟು ದಿನ ನನ್ನನ್ನು ಯಾಕೆ ಭೇಟಿ ಮಾಡಿಲ್ಲ? ಏನಾಗಿದೆ? ಇಷ್ಟು ದಿನ ಎಲ್ಲಿದ್ರಿ ನೀವು? ತುಂಬಾ ತಪ್ಪುಗಳು ನಡೆದಿವೆ ಅರವಿಂದ. ಭಾಗ್ಯ ಮೇಲೆ ಇಲ್ಲ ಸಲ್ಲದ ಆರೋಪ ಬಂದಿದೆ. ನೀವೆಲ್ಲರೂ ತಗೊಂಡ ನಿರ್ಧಾರಗಳಿಂದ ಮಿತ್ರನಿಗೆ ಗಂಡಾಂತರ ಹೆಚ್ಚಾಗಿದೆ. ಭಾಗ್ಯನ ಮಿತ್ರನ ದೂರ ಮಾಡಿ ಘೋರವಾದ ತಪ್ಪುಗಳನ್ನು ಮಾಡಿದ್ದೀರಾ. ಅದರ ಫಲಿತಾಂಶ ಆದಷ್ಟು ಬೇಗ ನಡೆಯುತ್ತೆ. ದೀಕ್ಷಿತ್ರೆ, ಇಷ್ಟು ದಿನ ನೀವ್ ಎಲ್ಲಿ ಹೋಗಿದ್ರಿ? ಏನ್ ಮಾಡ್ತಾ ಇದ್ರಿ? ಕೆಲವು ದುಷ್ಟಶಕ್ತಿಗಳು ನನ್ನನ್ನು ನಿಮ್ಮ ಹತ್ರ ಬರ್ದಿರೋ ಥರ ತಡೆದು ಬಿಟ್ವು. ಆ ದುಷ್ಟಶಕ್ತಿಗಳು ಯಾರಂದ್ರೆ ಅವರು ದೀಕ್ಷಿತ್ರೆ, ಅಯ್ಯೋ ದೀಕ್ಷಿತ್ರೆ, ಏನಾಯ್ತು? ದೀಕ್ಷಿತ್ರೆ ಎದ್ದೇಳಿ. ದೀಕ್ಷಿತ್ರೆ ಎದ್ದೇಳಿ ದಯವಿಟ್ಟು. ದೀಕ್ಷಿತ್ರೆ, ವಿವೇಕ್, ಇವಾಗಲೇ ಆಂಬ್ಯುಲೆನ್ಸ್ಗೆ ಫೋನ್ ಮಾಡು. ದೀಕ್ಷಿತ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಹಾ ಸರಿ ದೊಡ್ಡಮ್ಮ. ಭಾಗ್ಯ ನನ್ನಿಂದ ದೂರ ಆಗೋದಕ್ಕೆ ಪ್ರತಿಯೊಂದು ಹೆಜ್ಜೆ ಇಟ್ಟಾಗ್ಲು ನನ್ನ ಮನ್ಸು ನನಗೆ 100 ಸಲ ಅವಳನ್ನ ನೆನಪು ಮಾಡ್ತಿತ್ತು. ಭಾಗ್ಯನ್ ಪ್ರೀತಿಗೆ ಉತ್ತರ ಕೊಡ್ಬೇಕು ಅನ್ಕೊಂಡೆ, ಕೊಟ್ಟಿದ್ದೀನಿ. ಮನೀಷಾ, ಏನ್ ಮಾಡ್ತಿದ್ಯಾ? ಏಯ್ ಮನುಷ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ಈ ಕೋಪ ಸ್ಪೀಡು ಎರಡೂ ಕಡಿಮೆ ಮಾಡ್ಕೋ, ಇಲ್ದಿದ್ರೆ ಎಲ್ರಿಗೂ ಡೇಂಜರ್ ಇದು.
ಮನೀಷಾ ಮನೀಷಾ ನಿನ್ಗೆ ಹೇಳ್ತಿರೋದು ಸ್ಲೋವಾಗಿ ಹೋಗ್ತೀಯೋ ಇಲ್ವೋ? ಮನೀಷಾ ಮನೀಷಾ